ಎಲ್ಲರಿಗೂ ನಮಸ್ಕಾರ. ಈ ದಿನ ವೈಕುಂಠ ಏಕಾದಶಿ. ಈ ದಿನದಂದು ನಮ್ಮ ಗ್ರಂಥಾಲಯದಲ್ಲಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುತ್ತಿದ್ದೇವೆ. ಆ ಪುಸ್ತಕದ ಹೆಸರು ಕತ್ತಲ ದಾರಿಯಲ್ಲಿ ಅಕ್ಷರ ದೀಪ್ತಿ. ಈ ಪುಸ್ತಕವನ್ನು ಬರೆದಿರುವವರು ಶ್ರೀ ರಾಘವೇಂದ್ರ RCS ಸರ್ ಅವರು. ಈಗ ಈ ಪುಸ್ತಕವನ್ನು ಬಿಡುಗಡೆ ಮಾಡೋಣ. ಧನ್ಯವಾದಗಳು ಸರ್. ಈಗ ಈ ಪುಸ್ತಕದ ಬಗ್ಗೆ ಎರಡು ಮಾತನಾಡಲು ಶ್ರೀ SRR ಸರ್ ಅನ್ನು ಬರಮಾಡಿಕೊಳ್ಳೋಣ. ಓಂ ಆನಂದಮಯಿ ಚೈತನ್ಯಮಯಿ ಸತ್ಯಮಯಿ ಪರಮೇ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಿಜಕ್ಕೂ ತುಂಬ ಸಂತೋಷಕರವಾದಂತಹ ದಿನ. ಸಾಮಾನ್ಯವಾಗಿ ನಾವು ಯಾರೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ಬೇರೆ ಬೇರೆ ಲೇಖಕರ ಪುಸ್ತಕಗಳನ್ನು ಓದಿ ಅಂತ ನಿಮಗಿಲ್ಲಿ ಬಿಡುಗಡೆ ಮಾಡಿ ಹೇಳ್ತಾ ಇದ್ವಿ. ಆದರೆ ಇವತ್ತು ನಾವು ತಿಳ್ಕೋಬೇಕು ಅಂತ ಇರ್ತಕ್ಕಂಥ ಗ್ರಂಥದ ಲೇಖಕರು ನಮ್ಮ ಆತ್ಮೀಯ ಮಿತ್ರರಾದಂಥ, ನಿಮಗೆ ಗುರುಗಳಾದಂಥ ಶ್ರೀ ರಾಘವೇಂದ್ರ CS ಸರ್ ಅವರು. ಅಂದರೆ ಲೇಖಕರು ವಿದ್ಯಾಶಾಲೆ ಅವರೇ ಆಗಿದ್ದಾರೆ. ಇದು ಬಹಳ ಹೆಚ್ಚಿನ ಸಂತೋಷ. ನೀವು ಗಮನಿಸಿರ್ತಿರೋ ಇಲ್ವೋ, ಸರ್ ಅವರ ಲೇಖನಗಳು ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ವಿಶೇಷವಾಗಿ, ಬೇರೆ ಬೇರೆ ಪತ್ರಿಕೆಗಳು ಇದೆ, ಅನೇಕ ಪತ್ರಿಕೆಗಳಲ್ಲಿ ವಿಶೇಷವಾಗಿ ಮೈಸೂರು ಮಿತ್ರದಲ್ಲಿ ಸೆಂಟರ್ ಪೇಜ್ನಲ್ಲಿ ಪ್ರಧಾನವಾದ ಲೇಖನವಾಗಿ ಮೂಡಿ ಬರ್ತಾ ಇದೆ. ಆ ರೀತಿ ಹಲವಾರು ಲೇಖನಗಳನ್ನು ಅವ್ರು ಬರೆದರು. ಇತ್ತೀಚೆಗೆ ನಾವು ಸೆಂಟಿನರಿ ಸೆಲೆಬ್ರೇಷನ್ಸ್ಗೆ ಬೇರೆ ಬೇರೆಯವ್ರ ಮನೆಗೆ ಹೋಗುವಾಗ ನಾನು ರಾಘವೇಂದ್ರ ಸರ್ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ಪ್ರತಿಯೊಬ್ಬರ ಮನಲ್ಲೂ ರಾಘವೇಂದ್ರ ಸರು ಅದೇ ಮೈಸೂರು ಮಿತ್ರದಲ್ಲಿ ಓದಿದ್ದೀನಿ, ಬಹಳ ಚೆನ್ನಾಗಿದೆ ಸರ್ ನೀವು ಬರೆದಿರೋದು ಅಂತ ಪ್ರತಿಯೊಬ್ಬರು ಸ್ಪಂದನೆಯನ್ನು ಕೊಡ್ತಾಯಿದ್ರು. ಆ ವಿಚಾರಕ್ಕೆ ನಂತರ ಬರ್ತೀನಿ. ಇವತ್ತು ನೀವು ಎರಡು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಒಂದು ಸಾಹಿತ್ಯ, ಇನ್ನೊಂದು ಸಹೃದಯತೆ ಅಂತಕ್ಕಂಥ ಪದ. ಯಾಕೆ ಒಬ್ಬರು ಚಿಂತಕರು ಬರೀತಾರೆ ಅಂದರೆ, ಅವರಿಗೆ ಸಮಾಜದ ಬಗ್ಗೆ ಒಂದು ಕಾಳಜಿ ಇರುತ್ತೆ. ನನ್ನ ಸುತ್ತಮುತ್ತಲಿನ ಜನರ ಜೀವನ ಹಸನ ಆಗಲಿ, ಅವರು ನೆಮ್ಮದಿಯಿಂದ ಬದುಕಲಿ, ಸಮಾಧಾನವನ್ನು ಪಡೀಲಿ, ಇದ್ದುದರಲ್ಲಿ ಅವ್ರ ಜೀವನದಲ್ಲಿ ಗೋಜಲು, ಗೊಂದಲ, ಕಷ್ಟ, ಸಮಸ್ಯೆ ಎಲ್ಲ ಇರುತ್ತಲ್ಲ, ಅವುಗಳ ನಡುವೆ ಇಲ್ಲೋ ಒಂದು ಬೆಳಕು, ಆಹಾ ಒಂಥರ ಆರಾಮ ಅನ್ನಿಸ್ತಪ್ಪ ಓದಿ ಅಂತ ಒಂದು ನೆಮ್ಮದಿನ ಪಡೀಲಿ ಅನ್ನೋ ಉದ್ದೇಶ ಇರುತ್ತೆ ಸಾಹಿತಿಗೆ. ಸೊ ಅದರಿಂದಲೇ ಆತನು ಉದ್ದೇಶಿಸಿ ಬರೆಯೋದು ಸಹೃದಯರನ್ನು, ಅವ್ರು ಹೇಳಿದ್ದನ್ನು ಭಾವಿಸಿ ತಿಳ್ಕೊಳ್ಳೋರನ್ನ. ಅದಕ್ಕೆ ತಮ್ಮ ಗ್ರಂಥಕ್ಕೆ ಅವರು ಕತ್ತಲ ದಾರಿಗೆ ಅಕ್ಷರ ದೀಪ್ತಿ ಅನ್ನೋ ಹೆಸರನ್ನು ಕೊಟ್ಟಿದ್ದಾರೆ. ಮನುಷ್ಯ ಜೀವನ, ಹ್ಯೂಮನ್ ಲೈಫ್ ಇಸ್ ನಾಟ್ ಎ ಬೆಡ್ ಆಫ್ ರೋಸಸ್. ನಿಮ್ಮ ಜೀವನವೂ ಅಷ್ಟೇ.
ಸುಮ್ಮನೆ ಸುಖವಾಗಿ ಕಾಲ ಕಳೆಯೋಕೆ ಆಗಲ್ಲ ನಾವು. ಮಾನವನ ಜೀವನದಲ್ಲಿ ಆನಂದನೂ ಇದೆ, ಜವಾಬ್ದಾರಿನೂ ಇದೆ, ಎರಡೂ ಇದೆ. ಪ್ರಾಣಿಗಳ ಜೀವನದಲ್ಲಿ ಬರೀ ದೇಹದ ಸುಖ ಮಾತ್ರ ಇದೆ, ಜವಾಬ್ದಾರಿ ಏನಿಲ್ಲ. ಜಗತ್ತನ್ನು ಸರಿಪಡಿಸ್ಬೇಕು ಅಂತ ಯಾರು ಹುಲಿ ಸಿಂಹನ ಕೇಳ್ತಾರ? ಇಲ್ಲ. ಮನುಷ್ಯನಿಗೆ ತಾನೂ ಸರಿ ಹೋಗಬೇಕು, ಜಗತ್ತನ್ನು ಸರಿ ಹೋಗಿಸ್ಬೇಕು. ಆದ್ದರಿಂದ ಸಾಹಿತ್ಯ ಸತ್ಯಂ ಶಿವಂ ಸುಂದರಂ ಅಂತ ನೀವೆಲ್ಲ ಕೇಳಿರ್ತೀರಲ್ಲ. ಶಿವ ಅಂದರೆ ಮಂಗಳಕರವಾದದ್ದು ಅಂತ ಅರ್ಥ, ಕಲ್ಯಾಣಕರವಾದದ್ದು ಅಂತ ಅರ್ಥ. ಸೊ ಸಾಹಿತ್ಯದಲ್ಲಿ ಏನಾಗತ್ತೆ, ಭಗವಂತನಿಗೆ ಬೇರೆ ಬೇರೆ ಮುಖಗಳಿದೆ. ಶಿವನ ಮುಖಗಳೆಲ್ಲ ನೋಡಿರ್ತೀರಲ್ಲ ನೀವು, ಶಕ್ತಿ, ಜ್ಞಾನ, ಬೆಳಕು, ಪ್ರೇಮ, ಹಾಗೆ ಸೌಂದರ್ಯ ಅಂತ. ಈ ಸಾಹಿತ್ಯ ಅನ್ನೋದು, ಕವನ ಅನ್ನೋದು, ಕಾದಂಬರಿ, ನಾಟಕ ಇವೆಲ್ಲವೂ ಕೂಡ ದೇವರ ಕಡೆಗೆ ಸೌಂದರ್ಯದ ದಾರಿಯಲ್ಲಿ, ಪ್ರೇಮದ ದಾರಿಯಲ್ಲಿ ಹೋಗುವಂತಹ ಮಾರ್ಗ. ಆದ್ದರಿಂದ ನಾವು ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಮತ್ತು ಸಾಹಿತ್ಯದ ವಿಚಾರಗಳಿಗೆ ನಮ್ಮನ್ನು ತೆರೆಕೊಳ್ಬೇಕು ಅನ್ನೋದು. ಇದು ಈ ಪುಸ್ತಕ ಸುಮಾರು ಅಂಕಣಗಳನ್ನು ಅವರು ಬರೆದರು ಮೈಸೂರು ಮಿತ್ರಕ್ಕೆ. ಅವುಗಳನ್ನೆಲ್ಲ ಸಂಕಲನ ಮಾಡಿ ಇದರಲ್ಲಿ ಕೊಟ್ಟಿದ್ದಾರೆ. ಕೆಲವು ಇದರಲ್ಲಿ ಸಬ್ಜೆಕ್ಟಿವ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ವೈಯಕ್ತಿಕವಾಗಿ ಅವರು ಅನುಭವಿಸಿದಂಥ ಅನುಭವಗಳನ್ನು ಅದರಿಂದ ಪ್ರೇರಣೆ ಪಡೆದಿದ್ದಾರೆ. ಅವರು ಅಧ್ಯಯನ ಮಾಡಿದಂಥ ಗ್ರಂಥಗಳು ಅದರಿಂದ ಸ್ಫೂರ್ತಿಯನ್ನು ಪಡೆದಿದ್ದಾರೆ. ಅವರು ಕಂಡಂಥ ಮಹಾನ್ ವ್ಯಕ್ತಿಗಳು ಅವರಿಂದ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಮತ್ತು ಸಮಾಜವನ್ನು ನೋಡಿದ್ದಾರೆ ಸುತ್ತಮುತ್ತ. ಅವರಿಗೆ ಗ್ರಾಮೀಣ ಜೀವನವೂ ಗೊತ್ತು, ರಾಘವೇಂದ್ರ ಸರ್ಗೆ ನಗರದ ಜೀವನವೂ ಗೊತ್ತು. ಗ್ರಾಮೀಣ ಜೀವನದ ಸಮಸ್ಯೆಗಳೂ ಪರಿಚಯ ಇದೆ ಅವರಿಗೆ. ನಗರದ ಜೀವನದಲ್ಲಿ ವಿದ್ಯಾರ್ಥಿಗಳಾದ ನಿಮ್ಮ ಪರಿಚಯನೂ ಇದೆ ಅವರಿಗೆ ಚೆನ್ನಾಗಿ. ಅವರು ಈ ಗ್ರಂಥವನ್ನು ತಮ್ಮ ತಂದೆಯವರಿಗೆ ಅರ್ಪಣೆ ಮಾಡಿದ್ದಾರೆ. ಒಂದು 4 ಸಾಲು ಓದ್ತೀನಿ ನೋಡಿ, ತಂದೆಯವರ ಬಗ್ಗೆ ಎಷ್ಟು ಚೆನ್ನಾಗಿ ಭಾವಸ್ಪರ್ಶಿಯಾಗಿ ಬರೆದಿದ್ದಾರೆ. ನನ್ನ ಅಪ್ಪ, ಕಾಡುವ ನೆನಪು ನೀವೇ, ನೋಯಿಸುವ ನೆಪವೂ ನೀವೇ. ನನ್ನಪ್ಪ ಕೈ ಹಿಡಿದು ನಡೆಸಿದವರಲ್ಲ ಎಲ್ಲರಂತೆ ಅಪ್ಪಿ, ಮುದ್ದಾಡಿದವರಲ್ಲ ತೋರಿಕೆಯ ಪ್ರೀತಿ ಮಾಡಿದವರಲ್ಲ. ಮಾತಿನಲ್ಲಿ ಬಲು ಚಾಲಾಕಿ, ವ್ಯವಹಾರದಲ್ಲಿ ಅನುಭವಿ, ಊರಿಗೆಲ್ಲ ಉಪಕಾರಿ, ಮನೆಯವರಿಗೆಲ್ಲ ಅರ್ಥವಾಗದ ಪ್ರಶ್ನೆಯಾಗಿಯೇ ಉಳಿದು ವರ್ಷ 60 ಮನಸ್ಸು ಮಾತ್ರ 18 ಹಿಡಿದ ಕಾರ್ಯವ ಬಿಡದೆ ಛಲವನ್ನಿರಿಸಿ ಪೂರ್ಣ ಮಾಡಿ, ಈಗಷ್ಟೇ ಆಲಯದಲ್ಲಿದ್ದು ಬಯಲಲ್ಲಿ ಬಯಲಾದರೂ ಅವಿಸ್ಮರಣೀಯ ನೆನಪಲ್ಲಿ ನೆಪವಾಗಿ ಕಾಡುವ ಅಪ್ಪನನ್ನು ಎದೆಯಾಳದಿಂದ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಈ ಕೃತಿಯನ್ನು ಸಮರ್ಪಿಸುತ್ತಿದ್ದೇನೆ. ತಂದೆಯವರಿಗೆ ಸಮರ್ಪಣೆ ಮಾಡಿದ್ದಾರೆ ಅವರು. ಏನು ಕೇಳಿದ್ರು ಹಿಂಗೆ ನೀರಸುವ ಕೂತಿರಬಾರ್ದು, ನೀವು ಸ್ಪಂದಿಸ್ಬೇಕು, ಚಪ್ಪಾಳೆ ಹೊಡಿಬೇಕಲ್ವ. ಈ ರೀತಿ ಅವರು ಎಂತೆಂಥ ವಿಚಾರಗಳನ್ನು ಕುರಿತು ಬರೆದಿದ್ದರೆ ಅದರಲ್ಲಿ ನಾನು ಗುರುತಾಕಿರೋದು ಕೇವಲ ನಿಮಗೆ ಸಂಬಂಧಪಟ್ಟದ್ದು. ಸಮಾಜ ಅಂದರೆ ಅದರಲ್ಲಿ ಕಷ್ಟಪಡ್ತಾ ಇರ್ತಕ್ಕಂಥ ಗೃಹಸ್ಥರಿದ್ದಾರೆ, ರೈತರಿದ್ದಾರೆ, ಸ್ತ್ರೀಯರಿದ್ದಾರೆ, ಉದ್ಯೋಗದಲ್ಲಿದ್ದಾರೆ, ಮಕ್ಕಳಿದ್ದಾರೆ. ಮಕ್ಕಳು ಜೀವನವನ್ನು ಎದುರಿಸ್ಬೇಕಲ್ಲಪ್ಪ, ಅವ್ರಿಗೆ ಸಂಬಂಧಪಟ್ಟಂಗೆ ಅವರು ಲೇಖನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಸುಮ್ಮನೆ ಕೆಲವು ಶೀರ್ಷಿಕೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಲೇಖನ ನೀವು ಓದಬೇಕು ಲೈಬ್ರರಿಯಿಂದ ತಗೊಂಡು. ಹಣ ನೆಮ್ಮದಿ ಕೊಡಬಲ್ಲುದೇ. ಹಣವನ್ನು ಸಂಪಾದನೆ ಮಾಡಬಾರ್ದು ಅಂತವ್ರು ಹೇಳ್ತಾ ಇಲ್ಲ. ಪ್ರಶ್ನೆ ನೋಡಿ, ಹಣ ನೆಮ್ಮದಿ ಕೊಡಬಲ್ಲುದೇ. ಎಂಥ ಒಂದು ಯೋಚನೆಗೆ ನಮ್ಮನ್ನು ದೂಡುತ್ತೆ ಈ ಲೇಖನ ಅಲ್ವಾ. ಆ ಕಾಫಿ ಡೇ ಅವರ ಪ್ರಧಾನವಾದಂಥ ವ್ಯಕ್ತಿ, ಅದನ್ನು ಸ್ಥಾಪನೆ ಮಾಡಿದವರು, ಕಟ್ಟಿದವರು ನೋಡಿ ಕೊನೆಗೆ ಎಷ್ಟೊಂದು ಕೋಟ್ಯಾಂತರವನ್ನು ಗಳಿಸಿ ಅವರು ಕಡೆಗೆ ನದಿಗೆ ಬಿದ್ದು ಸೂಯಿಸೈಡ್ ಮಾಡ್ಕೊಂಬಿಡ್ತಾರೆ. ಎಂಥ ದೊಡ್ಡ ಆಘಾತ. ನೆಕ್ಸ್ಟು ನಿಮ್ಮ ವಿಚಾರ, ಪ್ರತಿಭೆಗೆ ತಕ್ಕ ಪುರಸ್ಕಾರವಿರಲಿ. ನಾವು ಮಕ್ಕಳನ್ನು ಕರಿಬೇಕು, ಅವರಲ್ಲಿ ಟ್ಯಾಲೆಂಟ್ ಇದ್ದಾಗ ಶಬಾಷ್ ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಬೆನ್ನು ತಟ್ಟಬೇಕು. ಸಮಾಜದಲ್ಲಿ ಬೆಳೆಯುತ್ತೆ ಅವಾಗ ಭಾವನೆ. ನಾವು ಪರಸ್ಪರ ಪೋಷಿಸ್ಕೊಳ್ಬೇಕು ಒಬ್ಬರನ್ನೊಬ್ಬರು.
ಪುಸ್ತಕಗಳು ಬಾಳ ಬೆಳಗುವ ಕೈದೀವಿಗೆಗಳು ಅಂತ ಒಂದು ಲೇಖನ ಬರೆದಿದ್ದಾರೆ ಸರ್. ನಿಮಗೆ ಸಂಬಂಧಪಟ್ಟಂಗೆ ಪರೀಕ್ಷೆ ಅಂದರೆ ಸಾಕು, ಏನು ಮಾಡ್ತೀರಿ ನೀವು? ಹೊರಗೂ ಅಡ್ಜಸ್ಟ್ಮೆಂಟು, ಒಳಗೂ ಅಡ್ಜಸ್ಟ್ಮೆಂಟು, ಹಂಗೆ ಮಾಡ್ಕೋಬಾರ್ದು ಅಂತ. ಪರೀಕ್ಷೆ ಒಂದು ಹಬ್ಬ, ಸಂಭ್ರಮದಿಂದ ಆಚರಿಸಿ ಅಂತ ಒಂದು ಲೇಖನ ಬರೆದಿದ್ದಾರೆ. ಎಲ್ಲ ಮಕ್ಕಳು ಓದಿದ್ದಾರೆ ಇದನ್ನು. ಮೈಸೂರು ನಗರದಲ್ಲಿ, ಮೈಸೂರು ಮಿತ್ರದಲ್ಲಿ ಬಂದಂಥದ್ದು ಎಲ್ಲರೂ ಓದಿದ್ದಾರೆ ಇದನ್ನು ಅಂತ. ನಿಮ್ಮಲ್ಲಿ ಜೀವನದಲ್ಲಿ ಫ್ರೆಂಡ್ಶಿಪ್ ತುಂಬ ಮುಖ್ಯವಾದದ್ದು. ಸ್ನೇಹವೇ ಭಾವಸೇತುವೆ, ಅದೇ ಎಮೋಷ್ನಲ್ ಬ್ರಿಡ್ಜ್ ಅದು ಫ್ರೆಂಡ್ಶಿಪ್. ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ವಿದ್ಯಾಶಾಲೆಯಲ್ಲಿ ದೊಡ್ಡ ಮೌಲ್ಯ ಅಂದರೆ ಫ್ರೆಂಡ್ಶಿಪ್. ಅದನ್ನು ಕಳ್ಕೋಬಾರ್ದು. ಟೀಚರ್ಸು ಸ್ವಾಮೀಜೀಸ್ ಜೊತೆ ನೀವು ಯಾವಾಗಲೂ ಇರೋಕ್ಕಾಗಲ್ಲ, ಫ್ರೆಂಡ್ಸ್ ಜೊತೆ ಇರ್ತೀರಿ ಯಾವಾಗಲೂ. ಸೊ ಫ್ರೆಂಡ್ಶಿಪ್ ಇಸ್ ಅ ವ್ಯಾಲ್ಯೂ ಇನ್ ವಿದ್ಯಾಶಾಲಾ ಅಂತ. ಮನಸ್ಸಿದ್ದರೆ ಮಾರ್ಗ, ನೀವು ಸಂಕಲ್ಪ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಇದು ವಿವೇಕಾನಂದರ ಚಿಂತನೆ ಕೂಡ ಹೌದು, ಸಂದೇಶನೂ ಹೌದು. ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಆಮೇಲೆ ನೀವೆಲ್ಲ ಮಾತಾಡ್ತಿರಲ್ಲ, ಹೇಗಿರಬೇಕು ಮಾತು ಅಂತ ಸರ್ ಬರೆದಿದ್ದಾರೆ. ಮಾತು ಮನ ಮುಟ್ಟುವಂತಿರಬೇಕು, ಮನೆ ಮುರಿಯುವಂತಿರಬಾರದು ಅಂತ. ನೀವೇನು ಮಾಡ್ಬಿಡ್ತೀವಿ, ಕೋಪದಿಂದ ಏನೋ ಮಾತಾಡ್ಬಿಡೋದು. ಮನೆಗೆ ಹಂಗಿದ್ದಿಲ್ಲ ಸ್ವಾಮೀಜಿ, ನಾನು ಹಂಗೆ ಅಂದೇ ಇಲ್ಲ ಸ್ವಾಮೀಜಿ ಅಂತ ವಾದಿಸು. ಹಿಂಗೆ ಆಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಪ್ರಜ್ಞೆಗೂ ಮಾತಿಗೂ ಸಂಬಂಧ ಇರಬೇಕು ಅಂತ. ಮೊಬೈಲ್ ಎಂಬ ಮಹಾಮಾಯೆ, ಇದು ನೀವು ಒಪ್ಪಲ್ಲ ಅಂತ ನನಗೆ ಗೊತ್ತು. ಯಾಕೆಂದರೆ ಭಾನುವಾರ ಬರೋದನ್ನೇ ಕಾಯ್ತಾ ಇರ್ತೀರಿ ನೀವು. ಸ್ವಾಮೀಜಿ ಹತ್ರ ಡೆಪಾಸಿಟ್ ಮಾಡಿರೋದನ್ನು ಈಸ್ಕೊಂಡು ಅವ್ರು ಕೊಡದಿದ್ರೆ ಕಿತ್ಕೊಂಡೇ ಬಿಡುತ್ತೆ. ನಾವು ವರ್ಕ್ ಇದ್ರಂತೂ ಸಾರ್ ಮೊಬೈಲ್ ಟೈಮು ಸಾರ್ ಬಿಡಿ ಸಾರ್ ಅಂತ ನೀವು ಪ್ರಾಣ ತಿಂದು ಬಿಡ್ತೀರಿ. ಆ ಟೈಮ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಹಂಗೆ ಆಗ್ಬಿಟ್ಟಿದೆ ಮೊಬೈಲ್. ಆದರೆ ಅವರು ಅದಕ್ಕೆ ಹೆಸರು ಕೊಟ್ಟಿದ್ದಾರೆ, ಮೊಬೈಲ್ ಎಂಬ ಮಹಾಮಾಯೆ. ಆಮೇಲೆ ನಾವು ಇರೋದನ್ನು ಒಪ್ಕೊಳ್ಳಲ್ಲ, ಇರೋದಲ್ಲದೇ ಇರೋ ಕಡೆಗೆ ತುಡಿಯುತ್ತೆ ನಮ್ಮ ಜೀವನ ಅಂತ ಒಂದು ಸಾಲು ಕೊಟ್ಟಿದ್ದಾರೆ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಯುವಕರಿಗೆ ಉದ್ದೇಶಿಸಿ ಬರೆದಿದ್ದಾರೆ, ಕುಗ್ಗದಿರಿ ಯುವ ಮನಸ್ಸುಗಳೇ, ಅಂಕಗಳೇ ಅಂತಿಮವಲ್ಲ. ಅಂಕಗಳನ್ನ ತೆಗಿಬಾರ್ದು ಅಂತವ್ರು ಹೇಳ್ತಾ ಇಲ್ಲ. ಅಂಕ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ನಾವು. ಏನು ಮಾರ್ಕ್ಸ್ ಬರೆದಿದ್ರೆ ಆಗುತ್ತಾ ಹಂಗಂತ ಹೇಳಿದ್ದಾರೆ ಅವರು. ಅಂಕಗಳೇ ಅಂತಿಮವಲ್ಲ ಅಂತ ಬರ್ತಿದ್ದಾರೆ. ಏನೇ ಮಾಡು ನಿಷ್ಠೆಯಿಂದ ಮಾಡು ಅನ್ನುವ, ಇವೆಲ್ಲ ನಾನು ಯಾವುದನ್ನು ಆರಿಸಿ ಟಿಕ್ ಮಾಡಿದ್ದೀನಿ ಅಂದರೆ ನಿಮಗೆ ಸಂಬಂಧಪಟ್ಟಿದ್ದು ಅಂತ. ಬೇರೆ ಬೇರೆ ಬೇಕಾದಷ್ಟಿದೆ. ಸಂಕೀರ್ಣವಾದ ವಿಚಾರಗಳನ್ನು ತೆಗೆದುಕೊಂಡು ಸಂಸಾರಸ್ಥರಿಗೆ, ಗೃಹಸ್ಥರಿಗೆ ಅವರು ಆರ್ಟಿಕಲ್ಸನ್ನು ಬರೆದಿದ್ದಾರೆ. ಅದನ್ನೆಲ್ಲ ನೀವು ನೋಡಬೇಕು. ಈ ಪುಸ್ತಕದಲ್ಲಿ ಸುಮಾರು ಒಟ್ಟು 160 ಪುಟಗಳವರೆಗೆ ಇದೆ, ಇದು ಹೆಚ್ಚು ಕಡಿಮೆ. ಅದರಲ್ಲಿ ಅದ್ಭುತವಾದ ಈ ಎಲ್ಲ ವಿಚಾರಗಳು ಕೂಡ ಬರುತ್ತೆ. ಒಂದು 4 ವಾಕ್ಯ ಮಾತ್ರ ಅವರ ಆರ್ಟಿಕಲ್ಲಿಂದ ನಿಮಗೆ ಸಂಬಂಧಪಟ್ಟದ್ದನ್ನು ಓದ್ತೀನಿ. ಆರ್ಟಿಕಲ್ನಿಂದಲೇ ಒಂದು ಪ್ಯಾರಾಗ್ರಾಫ್. ಸಮಸ್ಯೆಗಳನ್ನು ದಕ್ಷವಾಗಿ ಎದುರಿಸುವ ಸದೃಢ ಮನೋಭಾವ. ಪ್ರಸ್ತುತ ದಿನಗಳಲ್ಲಿ ನಿಗದಿಪಡಿಸಿರುವ ಅಂಕಗಳನ್ನು ಸಂಪೂರ್ಣವಾಗಿ ಪಡೆಯುವಂತಹವರು ಅನೇಕರು ಕಂಡುಬರುತ್ತಿದ್ದಾರೆ. ಆದರೆ ಅವರು ಜೀವನದಲ್ಲಿ ಯಶಸ್ವಿಯಾಗುವುದು ಅತಿ ವಿರಳವಾಗಿರುತ್ತದೆ. ಮಾರ್ಕ್ಸ್ ತೆಗಿತಾರೆ ಲೈಫಲ್ಲಿ, ಆಮೇಲೆ ಎಲ್ಲೋದ್ರಪ್ಪ ಗೊತ್ತಿಲ್ಲ. ಎಲ್ಲರೂ ನಮ್ಮ ರವೀಶ್ ಥರ ಅಲ್ಲ. ಅವ್ನು 2nd PUCನಲ್ಲೂ ರ್ಯಾಂಕ್ ಬಂದ, ಸ್ಟೇಟ್ ಟಾಪರು. ಈಗಲೂ ರಾಷ್ಟ್ರಕ್ಕೆ ರ್ಯಾಂಕ್ ಬಂದಿದ್ದಾನೆ. ನಮ್ಮ ವಿದ್ಯಾಭ್ಯಾಸ ನೀಡಬೇಕಾಗಿರುವುದು ಬದುಕೆಂಬ ಚದುರಂಗದಲ್ಲಿ ಏನೇ ಸಮಸ್ಯೆಗಳು ಎದುರಾದರೂ ಧೈರ್ಯವಾಗಿ ಸದೃಢತೆಯಿಂದ ಎದುರಿಸುವಂತಹ ಮನೋಭಾವ ಬೆಳೆಯುವಂತಾಗಬೇಕು. ಇಂತಹ ಸದೃಢ ಮನೋಭಾವ ಇಂದಿನ ವಿದ್ಯಾರ್ಥಿಗಳು ಬೆಳೆಸಿಕೊಂಡಿದ್ದಲ್ಲಿ ಖಂಡಿತವಾಗಿಯೂ ಯಾವ ಸಾಧನೆಯನ್ನಾದರೂ ಮಾಡಬಲ್ಲರು. ಏನೇ ಸಮಸ್ಯೆಗಳು ಎದುರಾದರೂ ಅದನ್ನು ಎದುರಿಸಿ ನಿಂತು ಹೋರಾಡುವ ಗುಣ ನಮ್ಮಲ್ಲಿದ್ದರೆ ಬೆಟ್ಟದಂತಹ ಸಮಸ್ಯೆಯು ಸ್ವಲ್ಪ ದಿನಗಳಲ್ಲೇ ಪರಿಹಾರವಾಗಬಲ್ಲದು. ಇಂತಹ ಮನೋಭಾವಗಳನ್ನು ರೂಢಿಸಿಕೊಳ್ಳುವ ಗುಣ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಇರಬೇಕು. ಇಂಥ ಸಂದೇಶವನ್ನು ಕೊಟ್ಟಂಥ ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ರಾಘವೇಂದ್ರ ಸರ್ ಅವ್ರಿಗೆ ನೀವು ಚಪ್ಪಾಳೆ ಹೊಡಿಬೇಕಲ್ಲ. ಈಗ ಅವರ ಸಾಹಿತ್ಯ ಪುಸ್ತಕ ಆಯಿತು. ಸಾಹಿತ್ಯದ ಉದ್ದೇಶನೂ ನಾನು ನಿಮ್ಗೆ ಹೇಳಿದೆ. ಯಾತಕ್ಕೆ ಸಾಹಿತ್ಯ ರಚನೆ ಆಗುತ್ತೆ, ನಾಟಕ, ಕಾದಂಬರಿ, ಕಾವ್ಯ, ಅದನ್ನೆಲ್ಲ ಹೇಳಿದೆ. ಲೇಖನ ಯಾಕೆ ಬರೀತಾರೆ ಸಾಹಿತಿಗಳು, ಆ ಉದ್ದೇಶನೂ ನಿಮ್ಮ ಮುಂದೆ ಇಟ್ಟೆ.
ಯಾವ್ಯಾವ ರೀತಿಯ ಲೇಖನ ಇದೆ ಅಂತ ಹೇಳಾಯಿತು. ಈಗ ನಾನು ರಾಘವೇಂದ್ರ ಸರ್ ಬಗ್ಗೆನೇ ಮಾತಾಡ್ತೀನಿ. ಈಗ ಸಾಹಿತಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸಾಹಿತ್ಯದ ಬಗ್ಗೆ. ಸರ್ ಬೇಕಾದಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಸಕ್ರಿಯವಾದಂತಹ ವ್ಯಕ್ತಿತ್ವ ಅವರು, ಕ್ರಿಯಾಶೀಲ ವ್ಯಕ್ತಿತ್ವ ಅವರು. ನನಗೆ ಗೊತ್ತಿದೆ ಇದು ವೈಯಕ್ತಿಕವಾಗಿ, ನಾನು ಹೊಗಳಕ್ಕೆ ಹೇಳ್ತಾ ಇಲ್ಲ. ಮೈಸೂರಿನಲ್ಲಿ ಯಾವುದೇ ಸಾಹಿತ್ಯದ ಗೋಷ್ಠಿ ಆಗಲಿ ಅದರಲ್ಲಿ ಮುಂದಿನ ಸಾಲಿನಲ್ಲಿ ಶ್ರೀ ರಾಘವೇಂದ್ರ ಸರ್ ಇರ್ತಾರೆ. ಯಾರೇ ಸಾಹಿತಿಗಳನ್ನು, ಎಲ್ಲ ಕನ್ನಡ ನಾಡಿನ ಎಲ್ಲ ಸಾಹಿತಿಗಳ ಬಗ್ಗೆ ಅವರಿಗೆ ಹೃದಯಪೂರ್ವಕವಾದ ಗೌರವ ಇದೆ. ಅವ್ರ ಸ್ಟೇಟಸ್ನಲ್ಲಿ ಪ್ರತಿ ಸಾಹಿತಿಯ ಸ್ಮರಣೆ, ಅವರದೊಂದು ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಅವ್ರ ಜನ್ಮದಿನದ ದಿನ ಹಾಕ್ಕೋತಾರೆ ಸ್ಟೇಟಸಲ್ಲಿ. ಆ ಮೂಲಕವಾಗಿ ನಮ್ಮ ಹಿರಿಯರನ್ನು ನಾವು ಸ್ಮರಿಸೋದು ಇದೊಂದು ಗುಣ ಅಲ್ವಾ? ನಿಮಗೆ ಯಾವುದರಲ್ಲಿ ಗೌರವ ಬೆಳೆಯುತ್ತೋ ಅದರಲ್ಲಿ ಪ್ರೀತಿ ಬೆಳೆಯುತ್ತೆ, ನೀವು ಬೆಳಿತೀರಿ. ಗೌರವ ಪ್ರೀತಿ ಇಲ್ಲದೆ ಈಗ ಹೋದರೆ ನಾವು ಜೀವನದಲ್ಲಿ ಹಾಳಾಗಿ ಹೋಗ್ತೀವಿ. ನಿಮಗೆ ವಿದ್ಯಾಶಾಲೆಯಲ್ಲಿ ಓದ್ತೀರಿ, ವಿದ್ಯಾಶಾಲೆ ಬಗ್ಗೆ ಗೌರವ ಇಲ್ಲ ಅಂದರೆ ನಾವು ಹಾಳಾಗುವ ದಾರಿನಲ್ಲಿ ಇದ್ದೀವಿ ಅಂತ ಅರ್ಥ. ನಮ್ಮ ಪ್ರೀತಿ ಗೌರವಗಳಿಂದ ನಾವು ಬೆಳೀತಾ ಹೋಗ್ತೀವಿ. ಆ ರೀತಿ ಅವ್ರನ್ನ ಮೀಟ್ ಮಾಡ್ತಾರೆ ಸಾಹಿತಿಗಳನ್ನು, ಅವ್ರ ಜೊತೆ ಒಂದು ಫೋಟೋ ತಗೊಳ್ತಾರೆ. ಅವ್ರ ಮೊಬೈಲ್ನಲ್ಲಿ ಅವರು ಇದುವರೆಗೆ ಎಷ್ಟು ಸಾಹಿತಿಗಳನ್ನು, ಗಣ್ಯರನ್ನು, ಧೀಮಂತ ವ್ಯಕ್ತಿಗಳನ್ನು, ಸೆಲೆಬ್ರಿಟಿಗಳನ್ನು ಭೇಟಿ ಮಾಡಿದ್ದಾರೆ, ಎಲ್ಲ ದಾಖಲೆ ಇಟ್ಟಿದ್ದಾರೆ. ಅವರು ಫೋಟೋ ಸಮೇತ ದಾಖಲೆ ಇಟ್ಟಿದ್ದಾರೆ. ಇಂಥ ದಿನ ಅವರನ್ನು ನಾನು ಭೇಟಿ ಮಾಡಿದ್ದೆ ಅಂತ. ಅವರೆಲ್ಲರಿಗೂ ಪರಿಚಯ ಅವರು. ಸೊ ರಾಮಕೃಷ್ಣ ವಿದ್ಯಾಶಾಲೆ ರಾಘವೇಂದ್ರ ಸರ್ ಅಂತ ಹೇಳಿದ್ರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಗೊತ್ತಾಗತ್ತೆ ಅಂತ. ಸೊ ಅವರಿಗೆ ಕವನ ಬರೆಯುವ ಕವಿ ಹೃದಯನೂ ಇದೆ, ಚಿಂತನೆ ಮಾಡುವ ಚಿಂತನಾಂಶ, ಚಿಂತಕರೂ ಹೌದು ಮತ್ತು ಸಾಹಿತ್ಯ ಪ್ರೇಮಿಗಳೂ ಆಗಿದ್ದಾರೆ. ಕ್ರಿಯಾಶೀಲತೆ ಅದು ಅವರ ವ್ಯಕ್ತಿತ್ವದಲ್ಲಿ ಕಂಡುಬರೋದು. ನಮ್ಮ ಸಮಾಜ ಚೆನ್ನಾಗಿರಬೇಕು ಅನ್ನುವ ಕಾಳಜಿ ಅವರಲ್ಲಿದೆ. ಟೀಮ್ ಮೈಸೂರು ಅಂತ ಇದೆ ಮೈಸೂರಲ್ಲಿ. ಶ್ರೀ ರಾಘವೇಂದ್ರ ಸರು, ಶ್ರೀ ಪ್ರಸನ್ನ ಸರು ಆ ಯುವಕರ ಒಂದು ತಂಡ ಟೀಮ್ ಮೈಸೂರು ಅಂತ, ಅದರ ಸದಸ್ಯರು ಅವರೆಲ್ಲ. ಅವರು ಭಾನುವಾರ ಹೋಗಿ ಮೈಸೂರು ಸುತ್ತ ಬೇಕಾದಷ್ಟು ಕಡೆ ಗಿಡಗಳನ್ನು ನೆಟ್ಟು ಆ ಗಿಡಗಳಿಗೆ ನೀರನ್ನು ಹಾಕುವ ಕೆಲಸವನ್ನು ಮಾಡ್ತಾರೆ. ಹೀಗೆ ಒಂದು 3-4 ವರ್ಷ ಮಾಡಿದರೆ ಮೈಸೂರಿನಲ್ಲಿ ಎಷ್ಟು ಮರಗಳು ಬೆಳೆಯುತ್ತೆ, ಅದರಲ್ಲೆಲ್ಲ ಅವರು ಕ್ರಿಯಾಶೀಲವಾಗಿ ಪಾಲ್ಗೊಳ್ತಾ ಇದ್ದಾರೆ. ಈಸ್ ಇಟ್ ನಾಟ್ ಎ ವೆರಿ ಕನ್ಸ್ಟ್ರಕ್ಟಿವ್ ಆ್ಯಕ್ಟಿವಿಟಿ ಇನ್ ದ ಸೊಸೈಟಿ? ನಿಮ್ಮ ಜೊತೆ ಪ್ರಸನ್ನ ಸರು, ರಾಘವೇಂದ್ರ ಸರ್ ಅಷ್ಟೊಂದು ಕೆಲಸ ಮಾಡ್ತಾ ಇರ್ತಾರಲ್ವ, ಇಲ್ಲಿ ಟಕ್ಕಂತ ಭಾನುವಾರದ ದಿನ ಆ ರೀತಿ ಕಾರ್ಯಗಳನ್ನು ಹಮ್ಮಿಕೊಂಡು ಮೈಸೂರಿನ ಬೇರೆ ಬೇರೆ ಜಾಗಕ್ಕೆ ಹೋಗಿ ಅದನ್ನೆಲ್ಲ ಮಾಡಿಬಿಟ್ಟು ಮಧ್ಯಾಹ್ನ ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸಿ ಊಟವನ್ನು ಮಾಡ್ತಾರೆ. ಈ ರೀತಿ ತಮ್ಮನ್ನು ಲೋಕದ ಒಂದು ಸೇವೆಗೂ ತೊಡಗಿಸ್ಕೊಳ್ತಕ್ಕಂಥದ್ದು. ಆಮೇಲೆ ನಿರಂತರವಾಗಿ ಅಧ್ಯಯನಶೀಲತೆ. ನಾವು ರಾಘವೇಂದ್ರ ಸರು ಎಷ್ಟೊಂದು ಚರ್ಚೆ ಮಾಡ್ಕೋತಾ ಇರ್ತೀವಿ, ಏನು ಓದಿದ್ರಿ, ಯಾವ ಹೊಸ ಪುಸ್ತಕ ಓದಿದ್ರಿ, ಯಾವ ನಾಟಕವನ್ನು ನೋಡಿದ್ರಿ ಅಂತ. ಸೊ ತಿಳಿದುಕೊಳ್ಳುವ ಹಂಬಲ, ಅಧ್ಯಯನಶೀಲತೆ, ನಿರಂತರವಾಗಿ ಅಧ್ಯಯನಶೀಲತೆ ಇರಬೇಕು. ಆಗಲೇ ಅವರು ಹಿಂಗೆ ಬರೆಯೋಕ್ಕೆ ಸಾಧ್ಯ. ಮೊನ್ನೆ ಕೃಷ್ಣಗೌಡರು ಹೇಳ್ತಾ ಇದ್ರು, ಚೆನ್ನಾಗಿ ಹೇಳಬೇಕಾದ್ರೆ, ಬರಿಬೇಕಾದ್ರೆ ನಲ್ಲಿನಲ್ಲಿ ಓಪನ್ ಮಾಡಿದಾಗ ನೀರು ಸರಾಗವಾಗಿ ಹರಿಬೇಕಾದ್ರೆ ಓವರ್ ಹೆಡ್ ಟ್ಯಾಂಕಲ್ಲಿ ನೀರಿರಬೇಕು ಅಂತ. ಅಂದರೆ ಒಳಗಡೆ ಶೇಖರವಾಗಿರಬೇಕು ಜ್ಞಾನ. ಓದದೇ ಇದ್ದರೆ ಅದು ಬರೋದಿಲ್ಲ. ಅದರಿಂದ ಅಧ್ಯಯನಶೀಲತೆ. ಬರೆಯೋದು ಇನ್ನೂ ಹೆಚ್ಚಿನ ಶಿಸ್ತು. ಅವ್ರು ಬರೀತಾರೆ ಸಖತ್ತು, ಅಂದರೆ ಅದೊಂದು ಬದ್ಧತೆ, ಕಮಿಟ್ಮೆಂಟ್ ಅಂತ ಕರಿತೀವಿ. ಅದನ್ನೆಲ್ಲ ಜೀವನದಲ್ಲಿ ರೂಢಿಸಿಕೊಂಡು ಶಿಸ್ತನ್ನು ಪಾಲಿಸುವ, ಶಿಸ್ತನ್ನು ಕಲಿಸುವ ಒಬ್ಬ ಮಾದರಿ ಅಧ್ಯಾಪಕರಾಗಿ ನಿಮಗೆ ಇಷ್ಟೊಂದು ಸಂಗತಿಗಳನ್ನು ಇಡ್ತಾ ತಮ್ಮನ್ನು ತಾವು ಸೃಜನಶೀಲವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಶ್ರೀ ರಾಘವೇಂದ್ರ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಸ್ನೇಹಪೂರ್ವಕವಾದಂಥ ನಮನಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಇಂಥ ಒಂದು ಗ್ರಂಥವನ್ನು ಕೊಟ್ಟರು. ಮೈಸೂರಲ್ಲಿ ನೀವು ಯಾರ ಹತ್ರ ಬೇಕಾದರೂ ಹೋಗಿ ನೀವು ಮಾತಾಡಿ, ಅದೇ ಸರ್ ಬರೀತಾರಲ್ಲ ಮೈಸೂರು ಮಿತ್ರದಲ್ಲಿ ನಮ್ಮ ಟೀಚರು ಅಂತ ನೀವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಶಿಕ್ಷಕರು ಅವರು, ಅಧ್ಯಾಪಕರು ಅವರು. ಆಮೇಲೆ ಮಕ್ಕಳನ್ನು ತುಂಬ ಲೂಸ್ ಬಿಡಲ್ಲ ಅವರು. ನೀವೆಲ್ಲ ಗಮನಿಸಿರ್ಬೇಕು ಈಗಾಗಲೇ. ನಿಮ್ಮನ್ನು ಕೂಡ ಆ ಶಿಸ್ತಿನ ಮೂಗುದಾರದಲ್ಲಿ ಹಿಡಿದು ನಿಮ್ಮನ್ನು ಟ್ರ್ಯಾಕಲ್ಲಿ ಇಡ್ತಾರೆ ಅವರು. ನಾನು ಅದನ್ನು ತುಂಬ ಗಮನಿಸಿದ್ದೀನಿ.
ಸುಲಭವಾಗಿ ನೀವು ಹೇಗೆ ಈ ರೀತಿ ಬೆಳಿಬೇಕು ಮನುಷ್ಯ ಅಂತನೋ ಒಂದು ಪರಿಕಲ್ಪನೆ ಅವರಲ್ಲಿ ಸ್ಪಷ್ಟವಾಗಿದೆ. ಅಂಥದ್ದೊಂದು ಶಿಸ್ತಿನ ವಾತಾವರಣವನ್ನು ನಮ್ಮಲ್ಲಿ ನಮ್ಮ ಪರಿಸರದಲ್ಲಿ ಮೂಡಿಸಿ ನಮ್ಮ ರಾಮಕೃಷ್ಣ ವಿದ್ಯಾಶಾಲೆಯ ಹೆಮ್ಮೆಯ ಅಧ್ಯಾಪಕರಾಗಿದ್ದಾರೆ ಶ್ರೀ ರಾಘವೇಂದ್ರ ಸರ್ ಅವರು. ನೀವು ಪುರ್ಸೊತ್ತು ಮಾಡಿಕೊಂಡು ಸ್ವಲ್ಪ ಕನ್ನಡ ಓದಿ. ನಿನ್ನೆ ಕುವೆಂಪು ಅವ್ರದ್ದು ಜನ್ಮದಿನ ಆಗಿದೆ, ಆದ್ದರಿಂದ ಇದಕ್ಕೊಂದು ನೀವು ಶಪಥ ಮಾಡಬೇಕು, ಒಂದು ಸ್ವಲ್ಪ ನಾನು ಕನ್ನಡ ಓದ್ತೀನಿ, ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆದನ್ನು ಓದ್ತೀನಿ ಅಂತ, ಆಯಿತಾ? ಆದ್ದರಿಂದ ಕತ್ತಲ ದಾರಿಗೆ ಅಕ್ಷರ ದೀಪ್ತಿ ಅಂದರೆ ಬೆಳಕು. ಅಕ್ಷರದ ಮೂಲಕವಾಗಿ ಬೆಳಕು ಬರುತ್ತೆ. ಇದು ಬೆಳದಿಂಗಳ ಥರ ಬೆಳಕು, ಮಧ್ಯಾಹ್ನದ ಸೂರ್ಯ ಅಲ್ಲ. ಇದು ಪ್ರಖರವಾಗಿ ಅಯ್ಯಪ್ಪ ಸುಸ್ತಾಗ್ಬಿಡುವ ಜ್ಞಾನ ಅಲ್ಲ. ತಂಪಾಗಿ ಬರೀತಾರೆ ಅವರು, ಮಿತ್ರನಾಗಿ ಬರೀತಾರೆ. ಇದನ್ನು ಸಾಹಿತ್ಯದಲ್ಲಿ ಮಿತ್ರ ಸಂಹಿತಾ ಅಂತ ಕರೀತಾರೆ. ನೀವು ಓದ್ತಾ ಇದ್ದರೆ ನಮ್ಮ ಫ್ರೆಂಡು ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಹೀ ಈಸ್ ಶೇರಿಂಗ್ ಹಿಸ್ ಹಾರ್ಟ್. ಇಟ್ ಈಸ್ ಅ ಹಾರ್ಟ್ ಟು ಹಾರ್ಟ್ ಕಮ್ಯೂನಿಯನ್, ಹೃದಯ ಸಂವಾದ ಅಂಥದ್ದನ್ನು ಓದಿ ಆ ಹೃದಯ ಕೃಷಿಯನ್ನು ನಾವೆಲ್ಲರೂ ಮಾಡಬೇಕು. ಹೃದಯದಲ್ಲಿ ಬೆಳೆಯನ್ನು ಬೆಳಿಬೇಕು. ಬೆಳಿಬೇಕಾದ್ರೆ ಏನು ಮಾಡ್ತಾರೆ ರೈತರು ಗೊತ್ತಾ ನಿಮಗೆ? ಕಳೆ ತೆಗಿತಾರೆ. ಕಳೆ ತೆಗೆದು ಬೆಳೆಯನ್ನು ಬೆಳಿಬೇಕು. ಕಳೆ ತುಂಬ ಬೆಳೀತಾ ಇರುತ್ತೆ, ಗೊತ್ತಾಯ್ತು? ಪಾರ್ಥೇನಿಯಂ ಗಿಡ ನೋಡಿದ್ದೀರಿ, ಯಾರು ಅದನ್ನು ಬೆಳೆಸ್ತಾರಾ? ತಾನಾಗೆ ಬೆಳೆಯುತ್ತೆ. ಆದರೆ ಗಾರ್ಡನ್ ಚೆಲುವಾಂಬ ಪಾರ್ಕ್ ಮೇಂಟೈನ್ ಮಾಡಬೇಕು, ಗಿಡಗಳನ್ನು ಅದಕ್ಕೆ ನೀರು ಹಾಕಿ ಎಲ್ಲ ಪರಿಶ್ರಮ ಇದೆ. ಆ ಪರಿಶ್ರಮ ನಿಮ್ಮಲ್ಲಿ ಆರಂಭವಾಗಲಿ, ಅದಕ್ಕೆ ನೀವು ಈ ಗ್ರಂಥವನ್ನು ಬಳಸ್ಕೊಳ್ಳಿ ಅಂತ ನಾನು ಶುಭ ಹಾರೈಸಿ, ನನ್ನನ್ನು ವಿಶೇಷವಾಗಿ ಈ ಕೆಲಸಕ್ಕೆ ಆಹ್ವಾನಿಸಿದಂಥ ಮಿತ್ರರಾದ ಶ್ರೀ ಪ್ರಸನ್ನ ಸರ್ ಅವರಿಗೆ ನನ್ನ ಸ್ನೇಹಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೀನಿ. ಹಾಗೂ ಹಿರಿಯರಾಗಿ ಶ್ರೀ SPS ಸರ್ ಅವರು ಅಲ್ಲಿ ಕುಳಿತು ಎಲ್ಲವನ್ನು ಆಲಿಸ್ತಾ ಇದ್ದಾರೆ. ಶ್ರೀ ಬಸವೇಶ್ ಇದ್ದಾರೆ, ಶ್ರೀ ಸಂಪತ್ ಸರ್ ಅವರು ಇಲ್ಲಿ ಕುಳಿತುಕೊಂಡು ಆಲಿಸ್ತಾ ಇದ್ದಾರೆ. ಎಲ್ಲರೂ ನೀವು ಕೂಡ ಶಾಂತ ಮನಸ್ಕರಾಗಿ ಹೇಳಿದ ವಿಚಾರನ ಕೇಳಿದ್ದೀರಿ. ನಿಮಗೆಲ್ರಿಗೂ ಕೂಡ ನನ್ನ ಪ್ರೀತಿಯ ನಮಸ್ಕಾರಗಳು, ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ದಿವ್ಯತೀರರ ಪಾದಕಮಲಿಗೆ ನಮ್ಮ ಮನಸ್ಸನ್ನು ಅರ್ಪಿಸ್ತಾ, ವೈಕುಂಠ ಏಕಾದಶಿಯ ಈ ಒಂದು ಸುಸಂದರ್ಭದಲ್ಲಿ ನಮ್ಮದೇ ಶಿಕ್ಷಕರಾದಂತಹ, ನಮ್ಮದೇ ಚಿಂತಕರಾದಂತಹ, ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕರು, ಚಿಂತಕರು, ಕವಿಗಳು, ಲೇಖಕರು ಬರೆದಿರತಕ್ಕಂತಹ ಕತ್ತಲ ದಾರಿಗೆ ಅಕ್ಷರದೀಪ್ತಿ ಎಂಬ ಪುಸ್ತಕದ ಬಿಡುಗಡೆ ನಮ್ಮ ಗ್ರಂಥಾಲಯದಲ್ಲಿ. ಕನ್ನಡ ಸಾಹಿತ್ಯದಲ್ಲಿ ನಾವು ನೋಡಬೇಕಾದ್ರೆ ಕನ್ನಡದ ಸಾಹಿತ್ಯ ಎಷ್ಟು ಆಳವಾಗಿದೆ ಅಂತಂದರೆ ಸಾಗರಕ್ಕೆ ಹೋಲಿಸಲಿಕ್ಕಾಗಲ್ಲ. ಕೊನೆಯೇ ಇಲ್ಲದಂತಹ, ಶುರುನೇ ಇಲ್ಲದಂತಹ ಒಂದು ಬ್ರಹ್ಮಾಂಡಕ್ಕೆ ಹೋಲಿಸ್ಬೇಕು ನಾವು. ಇಂತಹ ಕನ್ನಡ ಸಾಹಿತ್ಯದಲ್ಲಿ ಕವಿಗಳು ಯಾರು ಅಂತ ಕುವೆಂಪುರವರು ಹೇಳ್ತಾರೆ. ಕವಿಗಳೆಂದರೆ ಆಚಾರ್ಯ ಪಟ್ಟವಿಲ್ಲದ ಜಗತ್ತಿನ ಮಹದಾಚಾರ್ಯರು ಅಂತ. ಕವಿಗಳೆಂದರೆ ಆಚಾರ್ಯ ಪಟ್ಟವಿಲ್ಲದ ಜಗತ್ತಿನ ಮಹದಾಚಾರ್ಯರು ಅಂತ ಕುವೆಂಪುರವರು ಹೇಳ್ತಾರೆ. ಒಬ್ಬ ಕವಿ ತನ್ನ ಲೇಖನಗಳಲ್ಲಿ, ತನ್ನ ಕಾವ್ಯದಲ್ಲಿ ಏನು ಬರೀತಾನೋ ಅದನ್ನು ಸೂರ್ಯ ಕೂಡ ನೋಡಲಿಕ್ಕಾಗೋದಿಲ್ಲ. ಅದಕ್ಕೆ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತೀವಿ. ನಮ್ಮ ವಿದ್ಯಾಶಾಲೆಯಲ್ಲಿ ಒಬ್ಬರು ಕವಿಗಳಿದ್ದಾರೆ, ಒಬ್ಬರು ಲೇಖಕರಿದ್ದಾರೆ. ಅವರು ಕನ್ನಡವನ್ನು ಮತ್ತು ಕನ್ನಡ ಸಾಹಿತ್ಯವನ್ನು ತಮ್ಮ ಜೀವನವಾಗಿಸಿಕೊಂಡು ಅದರಲ್ಲಿ ಸದಾ ತಲ್ಲೀನರಾಗಿ ಪರದೇಶದ ಭಾಷೆಗೆ, ಸಂಸ್ಕೃತಿಗೆ ದಾಸರಾಗಿರುವಂತಹ, ಮೊಬೈಲ್ ವ್ಯಾಮೋಹಿಗಳಾಗಿರುವಂತಹ ನಮ್ಮ ಮಧ್ಯ, ನಮ್ಮಂತಹ ಕೆಸರಿನ ಜನರ ಮಧ್ಯ ಅವರೊಂದು ಕಮಲವಾಗಿ ಅರಳಿದ್ದಾರೆ. ಕನ್ನಡವನುಳಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡದ ಹುಲ್ಲೆನಗೆ ಪರಮಪಾವನ ತುಳಸಿ ಎಂಬುದು ಅವರ ಜೀವನದ ಧ್ಯೇಯವಾಕ್ಯ. ಈ ಮಾತಿಗೆ ಸರಿ ಹೊಂದುವಂತಹ, ಈ ಮಾತಿಗೆ ಹೇಳಿ ಮಾಡಿಸಿದಂತಹ ವ್ಯಕ್ತಿತ್ವ ಅಂತ ಏನಾದರೂ ಇದ್ದರೆ ಅದು ನಮ್ಮ RCS ಸರ್. ಇದನ್ನು ನಾನು ಹೇಳ್ಕೋಬೇಕಲ್ಲ ಅಂತ ಹೇಳ್ತಿಲ್ಲ, ಮನಸ್ಪೂರ್ವಕವಾಗಿ ಹೇಳ್ಕೊತಾ ಇದ್ದೀನಿ. ಈ ಮಾತಿಗೆ ನೀವೇನಂತ ಹೇಳ್ಕೊಂಡ್ರು ನನಗೆ ಚಿಂತೆ ಇಲ್ಲ, ಯಾಕಂದರೆ ಇದನ್ನು ಸಹ ಅವ್ರು ಹೇಳಿದ್ದಾರೆ. ಇನ್ನು ಈ ಪುಸ್ತಕಕ್ಕೆ ಬಂದರೆ, ಮಕ್ಕಳು ಈಗಿನ ಕಾಲದಲ್ಲಿ ತಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಈ ರೀತಿ ಸೇರಿಸಬಾರ್ದು ನಾವು ಎಂಬುದನ್ನು ಎಲ್ಲ ವರ್ಗದ, ಎಲ್ಲ ವಯಸ್ಕರಿಗೂ ತಿಳಿಯುವಂತೆ ನಮ್ಮ ಸರ್ ಅವರು ಬರೆದಿದ್ದಾರೆ. ಬದುಕು ಬಂದಂತೆ ಸ್ವೀಕರಿಸೋಣ ಎಂಬ ಲೇಖನ ಅದ್ಭುತವಾಗಿದೆ. ನಮ್ಮ ತಾತನವರು ಹೇಳ್ತಿದ್ರಂತೆ, ಬಂದಂತೆ ಬದುಕಿದರೆ ಬಂಧನವಿಲ್ಲ ಅಂತ.
ಅಂತಂದರೆ ಹೇಗೆ ಬರುತ್ತೋ ಆ ವರ್ತಮಾನದಲ್ಲಿ ನಾವು ಜೀವನವನ್ನು ಬದುಕಬೇಕಂತೆ. ಆಗ ನಮಗೆ ಯಾವುದೇ ರೀತಿಯ ಬಂಧನ ಇರುವುದಿಲ್ಲ, ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ಆಗುವುದಿಲ್ಲ ಒಳ್ಳೆಯದಕ್ಕೆ ಇಂಥ ಈ ಲೇಖನಗಳಲ್ಲಿ ಅವರು ಬರೀತಾರೆ. ಏನಂತ ಬರೀತಾರೆ ಅಂತಂದರೆ, ಈ ಬದುಕು ಎಂಬುದು ಕಲಿಕೆ ಅಂತ ಬರೀತಾರೆ. ನನಗೆ ಇಷ್ಟವಾದಂತಹ ಒಬ್ಬರು ಕವಿಗಳು, ಒಬ್ಬರು ಲೇಖಕರು ರವಿ ಬೆಳಗೆರೆ, ಅವರು ಒಂದು ಕಡೆ ಬರಿತಾ ಹೋಗ್ತಾರೆ, ಬದುಕಲು ಕಲಿಯಿರಿ ಎಂಬುದು ದೊಡ್ಡ ಮಾತು, ಆದರೆ ಕಲಿಯಲು ಬದುಕಿರಿ ಎಂಬುದು ಸತ್ಯವಾದ ಮಾತು ಅಂತ. ಸಂತೋಷವೆನ್ನುವುದು ಹುಡುಕುವ ವಸ್ತುವಲ್ಲ, ಅದು ಅನುಭವಗಳ ಅನರ್ಘ್ಯ ರತ್ನ ಅಂತ. ಇಂತಹ ಲೇಖನಗಳು ಮೂಡಿರುವಂತಹದ್ದು ನಮ್ಮ ವಿದ್ಯಾಶಾಲೆಯ ಆವರಣದಲ್ಲೇ. ಎಷ್ಟೋ ಲೇಖನಗಳು ವಿದ್ಯಾಶಾಲೆಯ ನಮ್ಮ ಈ ಕಟ್ಟಡದ ಒಳಗಡೆನೇ ಸರ್ ಅವರು ಬರೆದಿದ್ದಾರೆ. ಎಲ್ಲದಕ್ಕೂ ಆವರಣವಾಗಿರ್ತಕ್ಕಂತಹ ನಿಸರ್ಗವಾಗಿರುವಂಥದ್ದು ನಮ್ಮ ವಿದ್ಯಾಶಾಲೆ. ಇಂತಹ ವಿದ್ಯಾಶಾಲೆಯಲ್ಲಿ ಇಂತಹ ಒಂದು ದೊಡ್ಡ ಕಮಲ ಅರಳಿದೆ ಅಂತಂದರೆ ನಾವೆಲ್ಲರೂ ನಕ್ಷತ್ರಗಳಾಗಬಹುದು. ಮಾತು ಮನ ಮುಟ್ಟುವಂತಿರಬೇಕು, ಮನ ಮುರಿಯುವಂತಿರಬಾರದು. ಏನೇ ಮಾಡು ನಿಷ್ಠೆಯಿಂದ ಮಾಡು, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ನಾವು ನಮ್ಮ ನೆಲೆ. ಎಷ್ಟೋ ಜನರಿಗೆ ವಿದ್ಯಾಶಾಲೆಯನ್ನು ಬಿಟ್ಟ ನಂತರ, ತಾವು ಹುಟ್ಟಿ ಬೆಳೆದಂತಹ ಊರನ್ನು ಬಿಟ್ಟ ನಂತರ ಮರಳಿ ಬರೋದಿಲ್ಲ. ವಿದೇಶಿಗಳ ಸಂಸ್ಕೃತಿಗೆ, ಭಾಷೆಗೆ ದಾಸರಾಗ್ತೀವಿ. ನಮ್ಮನ್ನು ನಾವು ನೋಡಿಕೊಳ್ಳಿಲ್ಲ ಅಂತಂದರೆ ಅದು ನಮ್ಮ ಜೀವನವಲ್ಲ. ನಿಮ್ಮ ಮನಸ್ಸು ನಿಮ್ಮ ಶತ್ರು, ನಿಮ್ಮ ಮನಸ್ಸೇ ನಿಮ್ಮ ಮಿತ್ರ. ಇದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಉದ್ಧರೇದಾತ್ಮನ ಆತ್ಮಾನಂ ಆತ್ಮಾನವ ಸಾಧಯೇತ್ ಆತ್ಮೈರ್ವ ಹ್ಯಾತ್ಮನು ಬಂಧು ಆತ್ಮೈರ್ವರಿಪುರ ಆತ್ಮನಃ ಅಂತ. ಅಂದರೆ ನಿನಗೆ ಶ್ರೇಯಸ್ಕರವಾದದ್ದು ಏನಾದರೂ ಆದರೆ ಅದು ನಿನ್ನ ಮನಸ್ಸಿನಿಂದನೇ ಆಗುತ್ತೆ. ಏನಾದರೂ ತಪ್ಪು ಆಗುತ್ತೆ ಅಂತಂದರೆ ಅದೂ ಸಹ ನಿನ್ನ ಮನಸ್ಸಿನಿಂದನೇ ಆಗುತ್ತೆ. ಹಾಗಾಗಿ ಮನಸ್ಸೇ ನಿನ್ನ ಮಿತ್ರ, ಮನಸ್ಸೇ ನಿನ್ನ ಶತ್ರು ಅಂತ. ಇಂಥ ಎಲ್ಲ ವಿಷಯಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಪುಸ್ತಕ ಕತ್ತಲ ದಾರಿಗೆ ಅಕ್ಷರದೀಪ್ತಿ ಅಂತಂದ್ಬಿಟ್ಟು. ಸರ್ ಅವರು ನಮಗೆ ತರಗತಿ ತೆಗೆದುಕೊಳ್ಬೇಕಾದ್ರೆ ಯಾವುದಾದ್ರೂ ದೊಡ್ಡ ಕವಿಯ ಜನ್ಮದಿನ ಇದ್ದಾಗ ಅವರ ಕೃತಿಗಳನ್ನು ಓದಿ ಅಂತ ಹೇಳ್ತಿರ್ತಾರೆ. ನಾನಿವತ್ತು ಹೇಳ್ತಾ ಇದ್ದೀನಿ, ಜೀವನದಲ್ಲಿ ಪ್ರತಿಯೊಬ್ಬರು ಓದಲೇಬೇಕಾದ ಯಾವುದಾದ್ರೂ ಒಂದು ಪುಸ್ತಕ ಇತ್ತು ಅಂತಂದರೆ ಅದು ನಮ್ಮ ಸರ್ ಬರೆದಿರ್ತಕ್ಕಂತಹ ಕತ್ತಲ ದಾರಿಗೆ ಅಕ್ಷರದೀಪ್ತಿ. ಸ್ವತಃ ಕವಿಗಳಾಗಿ ಕವಿ ಮನಸ್ಸಿನಿಂದ ಬರೆದಿರುವಂತಹ ಈ ಒಂದು ಕೃತಿ, ಈ ಸಾಹಿತ್ಯದ ಈ ಒಂದು ದೊಡ್ಡ ಕಾಡಿನಲ್ಲಿ ಒಂದು ಸಣ್ಣ ಅಣುವಾಗಿ ಗೀಚು ಬರಹದೊಂದಿಗೆ ಕವನವನ್ನು ಬರಿತಾ ಇದ್ದೀನಿ ನಾನು. ಕನ್ನಡ ಸಾಹಿತ್ಯದ ಮಹಿಮೆ ಏನು ಅಂತ ಅಂದ್ಬಿಟ್ಟು ಕನ್ನಡ ಸಾಹಿತ್ಯದ ಭಕ್ತನಿಗೆ ಗೊತ್ತಿರುತ್ತೆ. ನಾನೂ ಸಹ ಕನ್ನಡ ಸಾಹಿತ್ಯದ ಒಬ್ಬ ಭಕ್ತ. ನೀವು ಭಕ್ತರಾಗಿ, ಯಾಕಂದರೆ ಅದು ನಿಮ್ಮ ಮಾತೃಭಾಷೆ. ಮಾತೃಭಾಷೆಯನ್ನು ಬಿಡಬೇಡಿ. ಸರಿ ಯಾವಾಗಲೂ ಹೇಳ್ತಾರೆ ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ ಅಂತ. ನಾನು ಯಾವತ್ತೂ ಹೇಳಲ್ಲ. ಕನ್ನಡ ಉಳಿದಿದೆ, ಕನ್ನಡ ಬೆಳೆದಿದೆ, ಬಳಸಿ ಸಾಕು ಅಂತ ಅಂದ್ಬಿಟ್ಟು. ನಿಮ್ಮ ಜೀವನ ಪೂರ್ತಿ ಕನ್ನಡವಿರಬೇಕು. ಅದು ನಿಮ್ಮ ತಾಯಿ. ನಿಮ್ಮ ತಾಯಿ ಹೇಗೆ ನಿಮ್ಮ ಜೀವನದಲ್ಲಿರ್ತಾರೋ ಅದೇ ರೀತಿ ಒಂದು ಭಾಷೆ, ಒಂದು ಸಂಸ್ಕೃತಿ ನಿಮ್ಮ ಬಾಳಿನಲ್ಲಿರಬೇಕು. ವೈಕುಂಠ ಏಕಾದಶಿಯ ಈ ಒಂದು ಸಂದರ್ಭದಲ್ಲಿ ನನ್ನೆರಡು ಮಾತುಗಳನ್ನು ನನ್ನ ಪ್ರಿಯ ಶಿಕ್ಷಕರಿಗೆ ಹೇಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆ, ಈ ವಿಭಾಗಕ್ಕೆ ನನ್ನ ಧನ್ಯವಾದಗಳು. ಹರೇ ಕೃಷ್ಣ, ಜಯ ರಾಮಕೃಷ್ಣ ಸ್ವಾಮಿ. ಧನ್ಯವಾದಗಳು ಧನುಷ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯಗೊಳಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.